ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಫುಡ್ಡಿ ಫ್ಯಾಷನ್ ವರ್ಲ್ಡ್. ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಬಸ್ಸಾರು, ಮುದ್ದೆ ಜೊತೆ ತಿನ್ನುವಂಥ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಒಂದು ಬೌಲ್ಗೆ ತೊಗರಿಬೇಳೆ ಹಾಕಿ ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡ್ಮೇಲೆ ಅದನ್ನ ಒಂದು ಕುಕ್ಕರ್ಗೆ ಹಾಕಿ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಒಂದು ಸ್ಪೂನ್ ಆಯಿಲ್ ಹಾಕಿ ನಂತರ ಕಟ್ ಮಾಡಿರ್ತಕ್ಕಂಥ ಸೊಪ್ಪನ್ನು, ನೀವು ಯಾವುದೇ ರೀತಿ ಸೊಪ್ಪನ್ನು ಯೂಸ್ ಮಾಡ್ಕೋಬೋದು, ಸೊಪ್ಪನ್ನು ಚಿಕ್ಕಗೆ ಕಟ್ ಮಾಡಿಕೊಂಡು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಂತರ ಅದನ್ನ ಕ್ಲೋಸ್ ಮಾಡಿ 1-2 ವಿಸಲ್ ಅಷ್ಟೇ ಬೇಯಿಸ್ಕೊಳ್ಳಿ. ತುಂಬ ಬೇಯಬಾರ್ದು. ನೋಡಿ ಈ ಥರ ಬೆಂದಿದೆ. ಬೆಂದಾದಮೇಲೆ ನೋಡಿ ಈ ಥರ ಇದನ್ನು ಒಂದು ಜಾಲ್ರಿ ತಗೊಂಡು ಅದನ್ನ ಸಪ್ರೇಟಾಗಿ ಮಾಡ್ಕೋಬೇಕು. ನೀರನ್ನಷ್ಟೇ ಬಸ್ಕೋಬೇಕು. ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಒಂದು ಬಾಣಲೆಗೆ ಆಯಿಲ್ ಹಾಕಿ ನಂತರ ಮೆಣಸಿನ್ಕಾಯಿನ, ಒಣ ಮೆಣಸಿನ್ಕಾಯಿ ಅಥವಾ ಹಸಿಮೆಣಸಿನ್ಕಾಯಿ, ಇದು ಸೈಡ್ಸ್ಗೆ ಅಂತ ಮೆಣಸಿನ್ಕಾಯಿ. ನಂತರ ಮತ್ತೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಈರುಳ್ಳಿನ ಒಗ್ಗರಣೆಗೆ ಹಾಕಿ, ಈರುಳ್ಳಿ ಮತ್ತು ನೀವು ಬಸ್ತಿ ಇಟ್ಕೊಂಡಿರ್ತಕ್ಕಂಥ ಆವಾಗಲೇ ಸೊಪ್ಪು ಮತ್ತು ಬೇಳೆನೂ ಅದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ಒಂದು 2-3 ನಿಮಿಷ ಅಷ್ಟೇ ಫ್ರೈ ಮಾಡಿ. ನಂತರ ಫ್ರೈ ಆದಮೇಲೆ ನಿಮಗೆ ಸೈಡ್ಗೆ ಎಷ್ಟು ಬೇಕೋ ಅಷ್ಟನ್ನು ಎತ್ತಿಡ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಅದನ್ನ ಹಾಕಿಬಿಟ್ಟು 1-2-3 ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪಿದ್ದರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದಮೇಲೆ ಇದನ್ನು ನೀವು ಬಸ್ತಿರ್ತಕ್ಕಂಥ ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಮುಂಚೆನೇ ನೆನೆ ಇಟ್ಕೊಂಡಿರಿ. ಹುಣಸೆ ರಸನ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಟೇಸ್ಟ್ ನೋಡಿ, ಉಪ್ಪು ಬೇಕಿದ್ದರೆ ಹಾಕ್ಕೊಳ್ಳಿ. ಹುರಿದಿರ್ತಕ್ಕಂಥ ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ಮುದ್ದೆ ಜೊತೆ ಊಟ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.